ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತಿರಬಹುದು, ಇವಾಗ ಡಿಸೆಂಬರ್ ತಿಂಗಳಲ್ಲಿ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇವಾಗ ಆ ಒಂದು ಫಾರ್ಮೆಟೇ ಚೇಂಜ್ ಆಗಿದೆ. ಓಕೆನಾ? ಸೊ ಒಂದಿಷ್ಟು ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಸೊ ಆ ಕ್ವಶನ್ಗೆ ಯಾವ ಥರ ಆನ್ಸರ್ ಮಾಡಬೇಕು ಅಂತ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಲೈಕ್ ಪರ್ಸೆಂಟೇಜಲ್ಲಿ ಕೊಡಬೇಕಾ, CGPA ಕೊಡಬೇಕಾ, ಮತ್ತು ಇಲ್ಲಿ ನೀವು ನೋಡ್ಬೋದು, ಹೇಳೋದು ಕರೆಕ್ಟ್ ಹೇಳಿ ಮೇಡಮ್, ಡಿಗ್ರಿಯಲ್ಲಿ ಎಲ್ಲ ಸೆಮ್ ಕೂಡಿಸಿನಾ ಅಥವಾ ಒಂದೇ ಸಬ್ಜೆಕ್ಟ್ ಎಲ್ಲ ಕೂಡಿಸಿನಾ? ಸೊ ಹೀಗೆ ತುಂಬ ಜನರು ಕಾಮೆಂಟ್ಸ್ ಮಾಡ್ತಾಯಿದ್ರಿ. ಮೀಡಿಯಮ್ ಇನ್ಸ್ಟ್ರಕ್ಷನ್ ಅಂದರೆ ಏನು? ಸೊ ಮತ್ತು ನಾವು ಆಲ್ರೆಡಿ ಇವಾಗ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀವಿ, ಮತ್ತೊಂದು ಸಲ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾ ಹಾಗಾದರೆ? ಸೊ ಎಲ್ಲನೂ ಡಿಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಇಲ್ಲ ಅಂತಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗುವಂಥದ್ದು. ಮತ್ತು ನೀವು ಕಾಮೆಂಟ್ಸ್ ಹಾಕಿ, ಅಂದರೆ ನಿಮಗೆ ಡೌಟ್ಸ್ ಬರುತ್ತೆ, ಕಾಮೆಂಟ್ಸ್ ಮಾಡ್ತೀರಾ. ನಾನು ವೀಡಿಯೋದಲ್ಲಿ ಎಲ್ಲ ಕ್ಲಾರಿಟಿ ಕೊಡ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗಾದರೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮಗೆ ಇದೇ ಥರ ಅಪ್ಡೇಟ್ಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್? ಫ್ರೆಂಡ್ಸ್, ಸಾಕಷ್ಟು ಜನರು ಇದು ಕೂಡ ಕಾಮೆಂಟ್ ಮಾಡ್ತಾಯಿದ್ರಿ, ಅಕ್ಕ ಇವಾಗ ಮಂತ್ಲಿ ಒನ್ಸ್ ಅಂತ ಚೇಂಜ್ ಆಗಿದೆ ಅಲ್ವಾ ಸೆಲ್ಫ್ ಡಿಕ್ಲರೇಷನ್ ಕೊಡೋದು, ಅಗೇನ್ ಮತ್ತೆ 3 ಮಂತ್ಸ್ ಒನ್ಸ್ ಮಾಡಬೇಕು ಅಂತೆ, ನಿಜಾನಾ ಏನು ಅಂತ. ಆ್ಯಕ್ಚುಲಿ ಹೇಳಬೇಕಾದ್ರೆ ಅಫಿಷಿಯಲ್ ಅಪ್ಡೇಟ್ ಇನ್ನೂ ಬಂದಿಲ್ಲ. ಇವಾಗ ಸದ್ಯಕ್ಕೆ ಏನಪ್ಪ ಅಂತಂದರೆ ತಿಂಗಳ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್. ಸೊ ಇನ್ನೂ ಏನೂ ಚೇಂಜಸ್ ಮಾಡಿಲ್ಲ. ಆ ಥರ ಏನಾದರೂ ಚೇಂಜಸ್ ಮಾಡಿದರೆ ನಿಮಗೆ ನನ್ನ ಒಂದು ಚಾನಲಲ್ಲೇ ನಿಮಗೆ ಅಪ್ ಟು ಡೇಟ್ ಸಿಗುತ್ತೆ. ಸೊ ಹೆದರೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಇವಾಗ ಇಲ್ಲಿ ನೀವು ನೋಡ್ಬೋದು, ಕ್ಯಾಂಡಿಡೇಟ್ ಅಕಾಡೆಮಿಕ್ ಇನ್ಫಾರ್ಮೇಷನ್ ಡೀಟೇಲ್ಸಲ್ಲಿ ಫಸ್ಟ್ ಆಫ್ ಆಲ್ ಒಂದಿಷ್ಟು ಡೀಟೇಲ್ಸ್ನ ಆಟೋಮೆಟಿಕ್ ಫೆಚ್ ಆಗುತ್ತೆ ಅಂತ ಹೇಳಿದ್ದೀನಿ, ಹೌದಲ್ವಾ? ಸೊ ಇಲ್ಲಿ ಏನಪ್ಪ ಅಂತಂದರೆ ಸೆಲ್ಫ್ ಡಿಕ್ಲರೇಷನ್ ಮಂತ್ ನೀವು ಡಿಸೆಂಬರ್ ಅಂತಲೇ ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಅದು ಆಟೋಮೆಟಿಕ್ ಬೈ ಡಿಫಾಲ್ಟ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ನೇಮ್, ಡೇಟ್ ಆಫ್ ಬರ್ತ್, ಇಮೇಲ್ ID, ಕಾಂಟ್ಯಾಕ್ಟ್ ನಂಬರ್, ಜೆಂಡರ್, ಕ್ವಾಲಿಫಿಕೇಷನ್ ಅಂತಂದರೆ ನೀವಿವಾಗ ಡಿಪ್ಲೊಮಾ ಮೇಲೆ ಅಥವಾ ಯಾವುದ್ರ ಮೇಲೆ ನೀವು ಈ ಒಂದು ಯುವ ನಿಧಿ ಅಮೌಂಟ್ ತೊಗೋತಾ ಇದ್ದೀರಾ, ಆ ಒಂದು ಕ್ವಾಲಿಫಿಕೇಷನ್ನ ನೀವು ಮೆನ್ಷನ್ ಮಾಡಬೇಕು. ಓಕೆನಾ? ನೇಮ್ ಆಫ್ ದಿ ಯೂನಿವರ್ಸಿಟಿ ಬೋರ್ಡ್, ನಿಮ್ಮ ಒಂದು ಯೂನಿವರ್ಸಿಟಿ ಬೋರ್ಡ್ ಇಲ್ಲಿ ಎಂಟರ್ ಮಾಡಬೇಕು. ಅದು ಆ್ಯಕ್ಚುಲಿ ಅದು ಕೂಡ ಆಟೋಮೆಟಿಕ್ ಫೆಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್. ಓಕೆನಾ? ನಿಮ್ಮ ಒಂದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ ಅಥವಾ ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ ಅಂತ ಕೇಳಿದ್ದಾರೆ. ಸೊ ನಿಮ್ಮ ಒಂದು ಬ್ಯಾಕ್ಗ್ರೌಂಡನ್ನ ಎಂಟರ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಗ್ರ್ಯಾಜುಯೇಷನ್ ಕೋರ್ಸ್ ಡಿಗ್ರಿ ಆರ್ ಡಿಪ್ಲೊಮಾ. ಸೊ ನಿಮ್ಮದು ಏನಿದೆ ಅದನ್ನು ಎಂಟರ್ ಮಾಡಿ. ನಿಮ್ಮ ಒಂದು ಕಾಲೇಜಿನ ಹೆಸರು ಕೂಡ ಎಂಟರ್ ಮಾಡಬೇಕು. ಮತ್ತು ಡೇಟ್ ಆಫ್ ರಿಸಲ್ಟ್, ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ, ಇವಾಗ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ ಯಾವಾಗ ನಿಮಗೆ ಮಾರ್ಕ್ಸ್ ಕಾರ್ಡ್ ಬಂದಿದೆ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಮೇಲೆ ಇದ್ದಿರುತ್ತೆ ಡೇಟ್ ಆಫ್ ರಿಸಲ್ಟ್. ಓಕೆನಾ? ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಮೇಲೆ ಅಲ್ಲಿಂದ ನೀವು ನೋಡಿಕೊಂಡು ಡೇಟ್ ಆಫ್ ರಿಸಲ್ಟ್ನ ಹಾಕ್ಬೋದು. ಆ್ಯಂಡ್ ಎಸ್, ಇವಾಗ ಮೇನ್ ಕ್ವೆಶನ್ ಇಲ್ಲಿ ಅಂದರೆ ಮೇನ್ ಡೌಟ್ಸ್ಗಳು ಇಲ್ಲೇ ಬರ್ತಾ ಇದೆ ಎಲ್ರಿಗೂ. ಏನಪ್ಪ ಅಂತಂದರೆ ಅಗ್ರಿಗೇಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಇನ್ ಡಿಗ್ರಿ ಆರ್ ಡಿಪ್ಲೊಮಾ. ಓಕೆನಾ? ಸೊ ನಿಮ್ಮ ಡಿಗ್ರಿಯಲ್ಲಿ ಅಗ್ರಿಗೇಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂತಂದರೆ ಗೈಸ್ ಇಲ್ಲಿ ನಿಮಗೆ ಪರ್ ಸೆಮಿಸ್ಟರ್, ಪರ್ ಇಯರ್, ಒಂದೇ ಸೆಮಿಸ್ಟರ್, ಲಾಸ್ಟ್ ಸೆಮಿಸ್ಟರ್, ಸೊ ಏನೂ ಮೆನ್ಷನ್ ಮಾಡಿಲ್ಲ. ನೀವು ಯುವ ನಿಧಿ ಸ್ಕೀಮ್ಗೆ ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡಿದ್ದೀರಾ, ಹಾಗಾದರೆ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನೀವು ಯಾವುದ್ರ ಮೇಲಾದರೂ ಅಪ್ಲೈ ಮಾಡಿ. ಇವಾಗ ಯಾವ ಡಿಗ್ರಿ ಮೇಲೆ ಅಪ್ಲೈ ಮಾಡಿದ್ದೀರಾ ಆ ಡಿಗ್ರಿಯಲ್ಲಿ ಇವಾಗ ಕಂಪ್ಲೀಟ್ ಆಗಿದೆ ಅಲ್ವಾ. ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ಅಂತೂ ಕಂಪ್ಲೀಟ್ ಆಗಿದೆ. ಸೊ ಡಿಪ್ಲೊಮಾದು ಮಾರ್ಕ್ಸ್ ಕಾರ್ಡ್ಸ್ನ ನಿಮ್ಮ ಎದುರುಗಡೆ ತೆಗೆದಿಟ್ಕೊಳ್ಳಿ. ಆ ಮಾರ್ಕ್ಸ್ ಕಾರ್ಡಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಇದ್ದಾವೆ, ನೀವು ಎಷ್ಟು ಮಾರ್ಕ್ಸ್ಗಳು ತೊಗೊಂಡಿದ್ದೀರಾ, ಹೌದಾ? ಆ ಮಾರ್ಕ್ಸ್ಗಳು ಎಷ್ಟು ಬಂದಿದೆ ಅದನ್ನು ಕೌಂಟ್ ಮಾಡಿಕೊಂಡು ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್ ಎಲ್ಲ ಸೇರಿಸಿ ಟೋಟಲ್ ಮಾರ್ಕ್ಸ್ ಎಷ್ಟಿದೆ ನಿಮ್ಮ ಒಂದು ಡಿಗ್ರಿದು ಅದನ್ನು ಹಾಕಿ ಇಂಟು 100 ಮಾಡಿ. ಓಕೆನಾ? ಆವಾಗ ಒಂದು ಪರ್ಸೆಂಟೇಜ್ ಬರುತ್ತೆ. ಆ ಪರ್ಸೆಂಟೇಜ್ ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ಇದು ನಾವು ಡಿಪ್ಲೊಮಾದ ಲಾಸ್ಟ್ ಇಯರ್ ಹಾಕಬೇಕಾ ಅಥವಾ 2 ಇಯರ್ಸ್ ಹಾಕಬೇಕಾ? ಸಾರಿ ಡಿಪ್ಲೊಮಾ 3 ಇಯರ್ಸ್ ಇರುತ್ತೆ ಅಲ್ವಾ. ಓಕೆ, ಸೊ ಈ ಥರ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಸೆಮಿಸ್ಟರ್ ಅಂತ ಇಲ್ಲ, ಇಯರ್ ಅಂತ ಇಲ್ಲ, ಫುಲ್ ನಿಮ್ಮ ಡಿಗ್ರಿದು ಕ್ಯಾಲ್ಕುಲೇಷನ್ ಮಾಡಿ ನೀವಿಲ್ಲಿ ಪರ್ಸೆಂಟೇಜಲ್ಲಿ ಹಾಕಬೇಕಾಗತ್ತೆ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದು ಬಂದುಬಿಟ್ಟು ಫಸ್ಟ್, ಸೆಕೆಂಡ್, ಥರ್ಡ್, ಇಲ್ಲಿ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಎದರಲ್ಲಿ ಬಂದಿದೆ, ಮ್ಯಾಥ್ಸಲ್ಲಿ ಬಂದಿದೆಯಾ, ಫಿಸಿಕ್ಸಲ್ಲಿ ಬಂದಿದೆಯಾ,
ಸೊ ಯಾವುದರಲ್ಲಿ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ ಅದು ಫಸ್ಟ್ ನಂಬರ್ ಮೇಲೆ ಹಾಕಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಬಂದಿರೋದು ಸೆಕೆಂಡ್ ನಂಬರ್ ಮೇಲೆ ಹಾಕಿ, ಆ್ಯಂಡ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಬಂದಿರೋದು ಥರ್ಡ್ ನಂಬರ್ ಮೇಲೆ ಹಾಕಿ. ಓಕೆನಾ. ಆ್ಯಂಡ್ ಇದು ಕೂಡ ಕನ್ಫ್ಯೂಷನ್ ಆಗ್ಬೋದು, ಲಾಸ್ಟ್ ಸೆಮಿಸ್ಟರಲ್ಲಿ ಯಾವುದ್ರಲ್ಲಿ ಜಾಸ್ತಿ ಬಂದಿದೆ ಅದು ಹಾಕಬೇಕಾ ಏನು ಯಾವುದು ಎಲ್ಲನೂ ಸೇರಿಸಿ ಹಾಕಬೇಕಾ ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ಸೇಮ್ ಥಿಂಗ್ ಇದು ಕೂಡ ಎಲ್ಲ ಸೆಮಿಸ್ಟರ್ನ ಸೇರಿಸ್ಕೊಂಡು ನಂಬರ್ಸ್ನ ಕೌಂಟ್ ಮಾಡಿ ಯಾವುದರಲ್ಲಿ ಜಾಸ್ತಿ ಬಂದಿದೆ ಆ ಒಂದು ಸಬ್ಜೆಕ್ಟ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಂದರೆ, ಇವಾಗ ಇಲ್ಲಿ ಕೆಳಗಡೆ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ, ನೀವು ಈ ಒಂದು ಟ್ರೈನಿಂಗ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು, ಸೇರ್ತೀರಾ ಇಲ್ವಾ, ಇಂಟ್ರೆಸ್ಟ್ ಇದೆಯಾ ಅಂತ. ಸೊ ಅಲ್ಲಿ ಎಸ್ ಅಂತ ಕೊಟ್ಟಿರ್ತೀರ, ಹೌದಲ್ವಾ. ಎಸ್ ಅಂತ ಕೊಟ್ಟಾಗ ಆ ಒಂದು ಸ್ಕಿಲ್ಸ್ ಅಥವಾ ಟ್ರೈನಿಂಗ್ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅಂತ ಕೇಳ್ತಾ ಇರೋದು. ಓಕೆನಾ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಂದರೆ ಯಾವ ಲ್ಯಾಂಗ್ವೇಜು ಅಂತ ಅರ್ಥ. ಸೊ ಇಂಗ್ಲೀಷಲ್ಲಿ ಬೇಕಾ, ಹಿಂದಿಯಲ್ಲಿ ಬೇಕಾ, ಕನ್ನಡದಲ್ಲಿ ಬೇಕಾ, ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಆ ಒಂದು ಲ್ಯಾಂಗ್ವೇಜ್ನ ನೀವಲ್ಲಿ ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನನ್ನ ಒಂದು ಸಜೆಷನ್ ಏನು ಅಂದರೆ ಇಂಗ್ಲೀಷ್ ಆರ್ ಕನ್ನಡ ಕೊಡಿ. ಅದರ್ ದ್ಯಾನ್ ದಟ್ ಇಲ್ಲ ಅಂತಂದರೆ ಇಂಗ್ಲೀಷ್ ಕನ್ನಡ ಈ ಎರಡೂ ಕೊಡ್ಬೋದು, ಇಂಗ್ಲೀಷ್ ಹಿಂದಿ. ಸೊ ಇಂಗ್ಲೀಷ್ ಇನ್ಕ್ಲೂಡ್ ಮಾಡಿ. ಓಕೆನಾ. ಸೊ ಇವಾಗ ಎಲ್ಲನೂ ಅರ್ಥ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾವು ಅಪ್ಲೈ ಇಲ್ಲಿ ಎಸ್ ಅಂತ ಕೊಟ್ಟಾಗ ನಮಗೆ ದುಡ್ಡು ಕ್ಯಾನ್ಸಲ್ ಆಗುತ್ತಾ ಅಂತ ಕೇಳ್ತೀರಾ. ನೋ, ಕ್ಯಾನ್ಸಲ್ ಅಂತೂ ಆಗೋದಿಲ್ಲ ದುಡ್ಡು. ನಿಮಗೆ ಟ್ರೈನಿಂಗ್ ಜೊತೆ ದುಡ್ಡು ಕೂಡ ಬರುತ್ತೆ, ಹೆದರೋ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದರ್ ದೆನ್ ದೀಸ್ ಡೌಟ್ಸ್ ಬೇರೆ ಏನಾದರೂ ಇದ್ದರೆ ನೀವು ಕೇಳಿ, ಐ ವಿಲ್ ಹೆಲ್ಪ್ ಯು.